ಚೂರಾಗ ಪ್ರೇಮ್ ತಗೊಂಡ್ಬಿಡ್ರಿ. ಅಣ್ಣ ನಾವ್ಯಾರು ಅಣ್ಣ ನಾವು ಶಾಂತಿಯುತವಾಗಿ ಹೋರಾಟ ಮಾಡ್ತಿದ್ವಿ, ಅದಕ್ಕೋಸ್ಕರ ನಮ್ಮನ್ನು ಅರೆಸ್ಟ್ ಮಾಡಿದ್ದಾರೆ. ಏನಾದ್ರೂ ನಾವು ಬಿಡಲ್ಲ, ನಮ್ಮ ಹೋರಾಟ ಮುಂದುವರಿಯುತ್ತೆ, ನಮ್ಮ ಹೋರಾಟ ನಿರಂತರವಾಗಿರುತ್ತೆ. ನಮ್ಮ ಹೋರಾಟ ಇದೇ ತರ ನಿರಂತರವಾಗಿರುತ್ತೆ. ಧಿಕ್ಕಾರ 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 ಸರ್ ಅಪಮಾನ ಮಾಡ್ತಿರೋ ರಾಜ್ಯ ಸರ್ಕಾರಕ್ಕೆ ಸಂಘಟನೆ ನಿಷೇಧಗೊಳಿಸಬೇಕು. ಸಂಘಟನೆ ನಿಷೇಧಗೊಳಿಸಬೇಕು. ಎಂಎ ಸಂಘಟನೆ ಕೂಡ ನಿಷೇಧಗೊಳಿಸಬೇಕು. ಕಣ್ಣು ಮುಚ್ಚಿಕೊಂಡಿರುವ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ. ಕನ್ನಡಿಗರ ಅಪಮಾನ ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ. ನಾವು ಇವತ್ತು ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇದ್ರು ಕೂಡ ರಾಜ್ಯ ಸರ್ಕಾರ ಪೊಲೀಸರು ನಾವು ಮುಂದೆ ಬಿಟ್ಟು ನಮ್ಮನ್ನು ಬಂಧನ ಮಾಡಿಸಿದೆ. ನಾವು ಬಂಧನ ನಂತರ ಕೂಡ ನಾವು ಹೋರಾಟ ಪ್ರಾರಂಭ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೆ ಹೋರಾಟ ನಿಲ್ಲೋದಿಲ್ಲ, ನಾವು ಹೋರಾಟ ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀವಿ. ಚೂರಾಗ ಪ್ರೇಮ್ ತಗೊಂಡ್ಬಿಡ್ರಿ. ಅಣ್ಣ ನಾವ್ಯಾರು ಅಣ್ಣ ನಾವು ಶಾಂತಿಯುತವಾಗಿ ಹೋರಾಟ ಮಾಡ್ತಿದ್ವಿ, ಅದಕ್ಕೋಸ್ಕರ ನಮ್ಮನ್ನು ಅರೆಸ್ಟ್ ಮಾಡಿದ್ದಾರೆ. ಏನಾದ್ರೂ ನಾವು ಬಿಡಲ್ಲ, ನಮ್ಮ ಹೋರಾಟ ಮುಂದುವರಿಯುತ್ತೆ, ನಮ್ಮ ಹೋರಾಟ ನಿರಂತರವಾಗಿರುತ್ತೆ. ನಮ್ಮ ಹೋರಾಟ ಇದೇ ತರ ನಿರಂತರವಾಗಿರುತ್ತೆ. ಧಿಕ್ಕಾರ 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 ಸರ್ ಕನ್ನಡಿಗರ ಅಪಮಾನ ಮಾಡ್ತಿರೋ ರಾಜ್ಯ ಸರ್ಕಾರಕ್ಕೆ ಸಂಘಟನೆ ನಿಷೇಧಗೊಳಿಸಬೇಕು. ಸಂಘಟನೆ ನಿಷೇಧಗೊಳಿಸಬೇಕು. ಎಂಎ ಸಂಘಟನೆ ಕೂಡ ನಿಷೇಧಗೊಳಿಸಬೇಕು. ಕಣ್ಣು ಮುಚ್ಚಿಕೊಂಡಿರುವ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ. ಕನ್ನಡಿಗರ ಅಪಮಾನ ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ. ನಾವು ಇವತ್ತು ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇದ್ರು ಕೂಡ ರಾಜ್ಯ ಸರ್ಕಾರ ಪೊಲೀಸರು ನಾವು ಮುಂದೆ ಬಿಟ್ಟು ನಮ್ಮನ್ನು ಬಂಧನ ಮಾಡಿಸಿದೆ. ನಾವು ಬಂಧನ ನಂತರ ಕೂಡ ನಾವು ಹೋರಾಟ ಪ್ರಾರಂಭ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೆ ಹೋರಾಟ ನಿಲ್ಲೋದಿಲ್ಲ, ನಾವು ಹೋರಾಟ ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀವಿ.
ಫ್ರೇಮ್ ತಗೊಂಡ್ಬಿಡ್ರಿ. ಅಣ್ಣ ತಾವ್ಯಾರು ಅಣ್ಣ ನಾವು ಶಾಂತಿಯುತವಾಗಿ ಹೋರಾಟ ಮಾಡ್ತಿದ್ವಿ, ಅದಕ್ಕೋಸ್ಕರ ನಮ್ಮನ್ನು ಅರೆಸ್ಟ್ ಮಾಡಿದ್ದಾರೆ. ಏನಾದ್ರೂ ನಾವು ಬಿಡಲ್ಲ, ನಮ್ಮ ಹೋರಾಟ ಮುಂದುವರಿಯುತ್ತೆ, ನಮ್ಮ ಹೋರಾಟ ನಿರಂತರವಾಗಿರುತ್ತೆ. ನಮ್ಮ ಹೋರಾಟ ಇದೇ ತರ ನಿರಂತರವಾಗಿರುತ್ತೆ. ಧಿಕ್ಕಾರ 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 ಸರ್ ಕನ್ನಡಿಗರ ಅಪಮಾನ ಮಾಡ್ತಿರೋ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ. ಎಮ್ಮೆ ಸಂಘಟನೆ ನಿಷೇಧಗೊಳಿಸಬೇಕು. ಎಮ್ಮೆ ಸಂಘಟನೆ ನಿಷೇಧಗೊಳಿಸಬೇಕು. ಧಿಕ್ಕಾರ. ಎಮ್ಮೆ ಸಂಘಟನೆ ಈ ಕೂಡಲೇ ನಿಷೇಧಗೊಳಿಸಬೇಕು. ಕಣ್ಣು ಮುಚ್ಚಿಕೊಂಡಿರುವ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ. ಕನ್ನಡಿಗರ ಅಪಮಾನ ಮಾಡ್ತಿರುವ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ. ನಾವು ಇವತ್ತು ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇದ್ರು ಕೂಡ ರಾಜ್ಯ ಸರ್ಕಾರ ಪೊಲೀಸರನ್ನ ಮುಂದೆ ಬಿಟ್ಟು ನಮ್ಮನ್ನು ಬಂಧನ ಮಾಡಿಸಿದೆ. ನಾವು ಬಂಧನ ನಂತರ ಕೂಡ ನಾವು ಹೋರಾಟ ಪ್ರಾರಂಭ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೆ ಹೋರಾಟ ನಿಲ್ಲೋದಿಲ್ಲ, ನಾವು ಹೋರಾಟ ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀವಿ.